ಕೈಪಡೆಯಿಂದ ಜಾರುತ್ತಾ ಬಾಗಲಕೋಟೆಯ ಕುರುಕ್ಷೇತ್ರ ಉಪಚುನಾವಣೆ ಘೋಷಣೆ ಬೆನ್ನಲ್ಲೇ ಬಂಡಾಯದ ಬಿಸಿ ಕೂಡ ಕೈನಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಬಾಗಲಕೋಟೆಯ ಬೈ ಎಲೆಕ್ಷನ್ ಕುರುಕ್ಷೇತ್ರವಾಗಿ ಪರಿಣಮಿಸುತ್ತಾ ಅನ್ನುವಂಥದ್ದು, ಯಾಕೆಂದ್ರೆ ಕಾಂಗ್ರೆಸ್ಸಿಗೆ ಪ್ರತಿಷ್ಠೆಯ ವಿಚಾರವಾಗಿದೆ ಬಾಗಲಕೋಟೆ. ಉಪಚುನಾವಣೆ ಘೋಷಣೆ ಬೆನ್ನಲ್ಲೇ ಈಗ ಬಂಡಾಯದ ಬಿಸಿ ಕೂಡ ಅಲ್ಲಿ ಕೇಳಿ ಬರ್ತಿದೆ. ಕಾಂಗ್ರೆಸ್ ವಿರುದ್ಧ ದಿವಂಗತ ಎಚ್.ವೈ. ಮೇಟಿಯ ಮಗಳೀಗ ರೆಬಲ್ ಆಗಿರುವಂಥದ್ದು. ಎಚ್.ವೈ. ಮೇಟಿ ಕುಟುಂಬದ ಒಳಗೆ ಟಿಕೆಟ್ ಫೈಟ್ ಇತ್ತು, ಆದ್ರೆ ಬೈ ಎಲೆಕ್ಷನ್ಗೆ ಟಿಕೆಟ್ ನೀಡದಂತಹ ಕಾರಣ ಈಗ ಕುಟುಂಬದ ಮಧ್ಯೆಯೇ ಬಂಡಾಯ ಸ್ಪರ್ಧೆ ಫಿಕ್ಸ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಕೈ ನಾಯಕರ ವಿರುದ್ಧ ಗುಡುಗಿದ ಮಹಾದೇವಿ ಮೇಟಿ ಮಾರ್ಚ್ 20ರಂದು ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಕೆ. ನಾನು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿಕೊಂಡಿದ್ರಿ ಮೊದಲು ಕೂಡ. ಟಿಕೆಟ್ ಸಂಬಂಧ ಸಿಎಂ ಡಿಸಿಎಂ ಜೊತೆ ಮಾತನಾಡಿದ್ದೇನೆ, ನಾಳೆ ಮತ್ತು ಬಂದು ಭೇಟಿಯಾಗುವಂತೆ ಸಿಎಂ ಹೇಳಿದ್ದಾರೆ. ನಾಳೆ ಕೂಡ ಒಂದು ವೇಳೆ ಟಿಕೆಟ್ ನೀಡದೇ ಇದ್ರೆ ಬಂಡಾಯದಿಂದ ಸ್ಪರ್ಧೆ ಮಾಡ್ತೇನೆ ಫಿಕ್ಸ್ ಅಂತಿದ್ದಾರೆ. ಒಟ್ನಲ್ಲಿ ಸ್ಪರ್ಧೆ. ರಾಜ್ಯ ಕೈ ನಾಯಕರಿಗೆ ಮಹಾದೇವಿ ಮೇಟಿಯ ಸಂದೇಶ ಇದು. ಮಲ್ಲಿಕಾರ್ಜುನ್ ಮೇಟಿಗೆ ನೀಡಲು ಕೈ ನಾಯಕರು ಒಲವು ತೋರಿದ್ದಾರೆ, ಆದ್ರೆ ರಾಜ್ಯ ನಾಯಕರ ನಡೆಗೆ ಮಹಾದೇವಿ ಮೇಟಿ ಫುಲ್ ರೆಬೆಲ್ ಆಗಿರುವಂತದ್ದು. ಮಹಾದೇವಿ ಮೇಟಿ ಬಂಡಾಯ ಶಮನ ಆಗುತ್ತಾ ಇಲ್ವಾ ಅನ್ನುವಂಥದ್ದು, ಯಾಕೆಂದ್ರೆ ಕುಟುಂಬದ ಮಧ್ಯೆಯೇ ಪವರ್ ಫೈಟ್ ನಡೀತಾ ಇದೆ ಈಗ ಟಿಕೆಟ್ಗೋಸ್ಕರ. ದಿವಂಗತ ಎಚ್.ವೈ. ಮೇಟಿಯ ನಿಧನದ ನಂತರ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಕುಟುಂಬದಲ್ಲೇ ಸ್ಪರ್ಧೆಯನ್ನ ತಂದು ಹಾಕ್ತು. ಇದರ ನಡುವೆ ಎಚ್.ವೈ. ಮೇಟಿ ಪುತ್ರಿ ನಾನು ಆಕಾಂಕ್ಷಿಯಾಗಿದ್ದೇನೆ, ಕಾಂಗ್ರೆಸ್ನಿಂದ ನನಗೆ ಟಿಕೆಟ್ ಬೇಕು ಅನ್ನುವಂಥ ಆಕಾಂಕ್ಷೆಯಲ್ಲಿ ಇದ್ರು. ಆದ್ರೆ ಒಂದು ವೇಳೆ ಕೈ ನಾಯಕರು ಎಚ್.ವೈ. ಮೇಟಿ ಪುತ್ರಿ ಮಹಾದೇವಿ ಅವರಿಗೆ ಟಿಕೆಟ್ ಕೊಡದೇ ಇದ್ದ ಪಕ್ಷದಲ್ಲಿ ನಾನು ಖಂಡಿತವಾಗಿಯೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ಕೊಳ್ತಿದ್ದಾರೆ. ಬಂಡಾಯದ ಕೂಗು ಕುಟುಂಬದಲ್ಲೇ ಕೇಳಿ ಬರ್ತಿದೆ. ಕಾಂಗ್ರೆಸ್ನಿಂದ ನನಗೆ ಟಿಕೆಟ್ ಬೇಕು, ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ, ಆದ್ರೆ ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದ ಪಕ್ಷದಲ್ಲಿ ನಾನು ಪಕ್ಷೇತರಳಾಗಿ ನಿಲ್ತೇನೆ. ಸಿಎಂ ಹೇಳಿದ್ದಾರೆ ನಾಳೆ ಬಂದು ಭೇಟಿಯಾಗುವಂತೆ, ಹೋಗ್ತೇನೆ, ಮಾತಾಡ್ತೇನೆ. ಆದ್ರೆ ಕೈಪಡೆಯಿಂದ ಬಾಗಲಕೋಟೆಯ ಟಿಕೆಟ್ ಯಾರಿಗೆ ಸಿಗತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಮೂಡಿದೆ. ಇನ್ನು ಕಾಂಗ್ರೆಸ್ ನಾಯಕರ ಒಲವು ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ನೀಡಬೇಕು ಅನ್ನುವಂಥದ್ರ ಬಗ್ಗೆ ಇದೆ. ಎಲ್ಲಾ ಲೆಕ್ಕಾಚಾರಗಳನ್ನ ನೋಡಿದ್ರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಸಿಗಬೇಕು. ಎಚ್.ವೈ. ಮೇಟಿ ಅವರ ನಿಧನದ ನಂತರ ಮಲ್ಲಿಕಾರ್ಜುನ್ ಮೇಟಿ ಸಾಕಷ್ಟು ಆ ಕ್ಷೇತ್ರದಲ್ಲಿ ಪ್ರಬಲರಾಗಿದ್ದಾರೆ. ಆದ್ರೆ ಅವರ ಎಚ್.ವೈ. ಮೇಟಿ ಅವರ ಪುತ್ರಿ ಮಹಾದೇವಿಯರಿಗೂ ಕೂಡ ಟಿಕೆಟ್ ಆಕಾಂಕ್ಷೆ ಇದೆ. ಬೈ ಎಲೆಕ್ಷನ್ ಅಲ್ಲಿ ನನಗೆ ಟಿಕೆಟ್ ಬೇಕು ಅಂತ ಮೊದಲಿಂದಲೂ ಕೂಡ ಅವರು ಲಾಬಿಯನ್ನ ನಡೆಸ್ತಿರುವಂತದ್ದು. ಈಗ ಮಾರ್ಚ್ 20ರಂದು ಬಂಡಾಯದ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸ್ತಾರಾ ಅಥವಾ ಕೈ ನಾಯಕರೇ ಮಹಾದೇವಿ ಅವರಿಗೆ ಟಿಕೆಟ್ ಕೊಡ್ತಾರಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಬಾಗಲಕೋಟೆ ಈಗ ನಿಜಕ್ಕೂ ಕುರುಕ್ಷೇತ್ರವೇ ಆಗುತ್ತಾ ಅಂತ? ಯಾಕೆಂದ್ರೆ ಕುಟುಂಬದ ಮಧ್ಯೆಯೇ ರಾಜಕಾರಣದ ಬಿಸಿ ತಟ್ಟುತ್ತಾ ಇದೆ. ಟಿಕೆಟ್ ಯಾರಿಗೆ ಸಿಗಬಹುದು? ಮಂತ್ರಿ ಏನು ಅಂದ್ರೆ ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಏನೋ ಒಂದು ದಿನಾಂಕ ಘೋಷಣೆ ಆಗಿದೆ. ಆ ದಿನಾಂಕ ಘೋಷಣೆ ಆಗಿದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಒಂದು ನಡೀತಾ ಇದ್ದೀವಿ ಅಂತ ಹೇಳ್ಬೋದು. ಈಗಾಗಲೇ ಮೇಟಿ ಕುಟುಂಬದವರಿಗೆ ಟಿಕೆಟ್ ನೀಡುವುದು ಖಚಿತವಾಗಿದ್ರು ಸಹ ಅವರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಮೂಡಿ ಬಂದಿದೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಮಲ್ಲಿಕಾರ್ಜುನ ಮೇಟಿ ನೀಡಬೇಕಂತ ಒಂದು ಸಾಕಷ್ಟು ಒತ್ತಡ ತಂದಿದ್ದಾರೆ. ಮತ್ತು ಇದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಉಮೇಶ್ ಮೇಟಿ ಅವರಿಗೂ ಸಾಕಷ್ಟು ಒಂದು ಪ್ರಭಾವ ಬೀರಿದ್ದಾರೆ ಅಂತ ಹೇಳಾಗುತ್ತದೆ. ಈ ಮಧ್ಯೆ ಏನು ಈ ಕೊನೆಯ ಪುತ್ರಿ ಮಹಾದೇವಿ ಮೇಟಿ ಅಂತಿದ್ದಾರೆ, ಅವರು ಸಹ ನನಗೆ ಕೊಡಿ, ಇಲ್ಲಾದ ನಾನು ಬಂಡಾಯ ಸ್ಪರ್ಧೆ ಮಾಡುತ್ತೇನೆ ಅಂತ ಹೇಳಿ ಒಂದು ಪೋಸ್ಟ್ ಸಹ ಮಾಡ್ತಿದ್ದಾರೆ. ಅಂದ್ರೆ ಈಗ ನಾನು ಮಾರ್ಚ್ 20ಕ್ಕೆ ಅಪಾರ ಜನ ಬೆಂಬಲದೊಂದಿಗೆ ನಾನು ಏನೋ ಒಂದು ನಾಮಪತ್ರ ಕೊಡ್ತೇನೆ. ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೂ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತೇನೆ. ಯಾಕೆಂದ್ರೆ ಈ ಹಿಂದೆ ನಾನು ನಮ್ಮ ತಂದೆಯರಿಗಾಗಿ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಅವ್ರ ಜೊತೆ ಇದ್ದು ನನಗೆಲ್ಲ ರಾಜಕೀಯ ಬಗ್ಗೆ ಸಾಕಷ್ಟು ಜ್ಞಾನ ಇದೆ. ಈ ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡುತ್ತೇನೆ ಅಂತ ಹೇಳ್ತಿದ್ದಾರೆ. ಈ ಮಧ್ಯೆ ಏನು ಸಿಎಂ ಸಹ ಒಂದು ಎಲ್ಲರಿಗೂ ಒಂದು ಬುಲಾವ್ ಮಾಡಿದ್ದಾರೆ. ಅಂದ್ರೆ ಈ ಮೇಟಿ ಪುತ್ರ 4 ಒಂದು ಬುಲಾವ್ ಮಾಡಿದ್ದಾರೆ. ನಾಳೆ ಅವರೊಂದಿಗೆ ಸಿಎಂ ಜೊತೆ ಚರ್ಚೆ ಆಗಲಿದೆ. ಚರ್ಚೆ ಆಗಿ ಸಹ ನಾಳೆ ಅವ್ರು ಯಾರೇ ಅನ್ನೋದು ಅಂತಿಮವಾಗಲಿದೆ. ಯಾಕಂದ್ರೆ ಇನ್ನೂ 3-4 ದಿವಸಗಳ ಏನು ಟೈಮ್ ಇರೋದ್ರಿಂದ, ಅಂದ್ರೆ ಈ ಮಾರ್ಚ್ 23 ಲಾಸ್ಟ್ ನಾಮಪತ್ರ ಕೊಡುವ ಸಲ್ಲಿಸಿದ ದಿನಾಂಕ ಇರೋದ್ರಿಂದ ಅಷ್ಟರೊಳಗೆ ಅಭ್ಯರ್ಥಿ ಫೈನಲ್ ಮಾಡ್ತಿದ್ದಾಗ ಎಲ್ಲ ದಾಖಲೆಗಳು ಒಂದು ಅಂತಿಮ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾಳೆ ಎಷ್ಟೊತ್ತಿದ್ರು ಒಂದು ಫೈನಲ್ ಆಗಲಿದೆ. ಅಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೆದ ಬಳಿಕ ಏನು ಸಿಎಂ ಮತ್ತು ಡಿಸಿಎಂ ಸೇರಿಕೊಂಡು ಏನು ಕೆಪಿಸಿಸಿ ಅಧ್ಯಕ್ಷರು ಅವರೇ ಇದ್ದಾರೆ ಡಿಕೆಶಿ, ಹೀಗಾಗಿ ಅವರಿಂದ ಅಲ್ಲಿ ಬೆಂಗಳೂರಿಂದ ನಾಳೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಮಲ್ಲಿಕಾರ್ಜುನ ಮೇಟಿ ಅವರೊಂದು ಆಗುವಂತ ಸಾಧ್ಯತೆ ನಂತರ ಇದು ಬೆಳವಣಿಗೆ ಏನಾಗಬಹುದು ಮತ್ತು ಇದು ಎಲ್ಲ ಬಂಡಾಯ ಸಂಬಂಧಪಟ್ಟಂತ ಶಮನಗೊಳಿಸುವಂತ ಯತ್ನ ನಡೆಸಲಾಗುತ್ತದೆ.
ಕಾಂಗ್ರೆಸ್ ಮುಖಂಡರು ತೆರೆಮರೆಯಲ್ಲಿ ಕಸರತ್ತು ಮಾಡ್ತಾ ಇದ್ದಾರೆ. ಏನೆಲ್ಲ ಆಗಲಿರುವುದು ಎಂಬುದನ್ನು ನಾಳೆ ಕಾಯ್ದು ನೋಡಬೇಕಾಗಿದೆ ಮಂಜರಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಾಗಲಕೋಟೆಯ ಬೈ ಎಲೆಕ್ಷನ್ ನಲ್ಲಿ ಟಿಕೆಟ್ ಯಾರಿಗೆ ಸಿಗಬಹುದು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಮೂಡಿದೆ. HY ಮೇಟಿಯ ಪುತ್ರಿ ಮಹಾದೇವಿಯವರು ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ, ಒಂದು ವೇಳೆ ಕಾಂಗ್ರೆಸ್ ನನಗೆ ಟಿಕೆಟ್ ಕೊಡದೇ ಇದ್ರೆ ನಾನು ಪಕ್ಷೇತರಳಾಗಿ ಸ್ಪರ್ಧಿಸ್ತೇನೆ ಅಂತ ಹೇಳ್ಕೊಳ್ತಿದ್ದಾರೆ.